ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುತ್ತೂರು ಜಾತ್ರಾ ಮಹೋತ್ಸವ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಎರಡನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಬಹು ಮುಖ್ಯವಾಗಿ ಇವತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೀತಾ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. 135 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ವೀರಶೈವ ಲಿಂಗಾಯತ 4 ಜೋಡಿ, ಪರಿಶಿಷ್ಟ ಜಾತಿ 84 ಜೋಡಿ, ಪರಿಶಿಷ್ಟ ಪಂಗಡ 15 ಜೋಡಿಗಳು, ಹಿಂದುಳಿದ ವರ್ಗ 21 ಜೋಡಿ, ಅಂತರ್ಜಾತಿ ವಿವಾಹ ಜೋಡಿ ಬಂದು 11, ಒಟ್ಟು 135 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ವಿಶೇಷ ಚೇತನರು 3 ಜೋಡಿ, ಮರು ಮದುವೆ 3 ಜೋಡಿಗಳಾಗ್ತಾ ಇರುವಂಥದ್ದು. 2000ರಿಂದ 2025ರವರೆಗೆ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಜರುಗಿರುವಂತಹ ಸಾಮೂಹಿಕ ವಿವಾಹದಲ್ಲಿ 3346 ಜೋಡಿಗಳು ಸತಿಪತಿಗಳಾಗಿದ್ದಾರೆ. ಪ್ರತಿ ತಿಂಗಳು ಕೂಡ ಮಾಸಿಕ ವಿವಾಹ ಕಾರ್ಯಕ್ರಮದಲ್ಲಿ 2009ರಿಂದ 2025ರವರೆಗೆ 540 ಜೋಡಿಗಳು ಸತಿಪತಿಗಳಾಗಿದ್ದಾರೆ. ಸುತ್ತೂರು ಕ್ಷೇತ್ರದಲ್ಲಿ ಇದುವರೆಗೂ ಕೂಡ ಒಟ್ಟು ಮದುವೆಯಾದಂಥ ಜೋಡಿಗಳ ಸಂಖ್ಯೆ ಬಂದು 3886. ಇನ್ನು ಯಾವ ಜಿಲ್ಲೆಗಳಿಂದ ಎಷ್ಟೆಷ್ಟು ಜೋಡಿಗಳು ಬಂದಿದ್ದಾರೆ ಅಂತ ನೋಡೋದಾದರೆ ಮೈಸೂರು ಜಿಲ್ಲೆಯಿಂದ 67 ಜೋಡಿ, ಚಾಮರಾಜನಗರ 53 ಜೋಡಿ, ಮಂಡ್ಯ 6, ಗುಲ್ಬರ್ಗ ಜಿಲ್ಲೆಯಿಂದ 1 ಜೋಡಿ, ರಾಯಚೂರು 1, ಬೆಂಗಳೂರು 1, ರಾಮನಗರ 1, ತಮಿಳುನಾಡು ಜಿಲ್ಲೆಯಿಂದ 5 ಜೋಡಿಗಳು ಬಂದಿದ್ದಾರೆ. ಒಟ್ಟು 135 ಜೋಡಿಗಳು ಸತಿಪತಿಗಳಾಗಿರುವಂಥದ್ದು. ಸುತ್ತೂರು ಜಾತ್ರೆ ಅಂದರೆ ಹತ್ತೂರೇ ತಿರುಗಿ ನೋಡುವಂತೆ ನಡೆಯುತ್ತೆ. ಬಹಳಷ್ಟು ಅದ್ಧೂರಿಯಾಗಿ ಸುತ್ತೂರು ಜಾತ್ರಾ ಮಹೋತ್ಸವ ನಡೆಯುತ್ತೆ. ಎರಡನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೀವಿ. ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿರುವಂಥದ್ದು. 135 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಆದಿ ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಪುಷ್ಪ ಬಹುಳ ದ್ವಾದಶಿ ಎಂದು ಪ್ರಾರಂಭವಾಗಿ ಮಾಘ ಶುದ್ಧ ಬಿದಿಗೆಯವರೆಗೆ 6 ದಿನಗಳ ಕಾಲ ನೆರವೇರುತ್ತೆ. ರಥೋತ್ಸವ, ತೆಪ್ಪೋತ್ಸವ ಆಗಿರ್ಬೋದು, ಕೊಂಡೋತ್ಸವ, ವಿಶೇಷ ಪೂಜಾ ಮಹೋತ್ಸವಗಳು, ಧಾರ್ಮಿಕ ಸಭೆ, ಸಾಮೂಹಿಕ ವಿವಾಹ, ಭಜನಾ ಮೇಳ, ಕುಸ್ತಿ ಪಂದ್ಯಾವಳಿ, ವಸ್ತು ಪ್ರದರ್ಶನ, ಕೃಷಿ ಮೇಳ, ದನಗಳ ಜಾತ್ರೆ, ವಿವಿಧ ರಾಜ್ಯಗಳ ಜನಪದ ಕಲೆಗಳ ಪ್ರದರ್ಶನ, ದೇಸಿ ಆಟಗಳು, ಚಿತ್ರಕಲಾ ಸ್ಪರ್ಧೆ, ದೋಣಿ ವಿಹಾರ, ಗಾಳಿಪಟ ಸ್ಪರ್ಧೆ ಆಗಿರ್ಬೋದು, ಸಾಂಸ್ಕೃತಿಕ ಮೇಳ, ರಸಪ್ರಶ್ನೆ, ಸೋಬಾನೆ ಪದ, ರಂಗೋಲಿ ಸ್ಪರ್ಧೆ, ನಾಟಕಗಳು, ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಬರಲಾಗುತ್ತೆ. ಇವತ್ತು ಎರಡನೇ ದಿನ ಸುತ್ತೂರು ಜಾತ್ರಾ ಮಹೋತ್ಸವದ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಸಾಮೂಹಿಕ ವಿವಾಹ ಬಹಳ ಅದ್ಧೂರಿಯಾಗಿ ನೆರವೇರ್ತಾ ಇರುವಂಥದ್ದು. 135 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಬಹಳ ಖುಷಿಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಕಳೆದ 2 ದಶಕಗಳಿಂದ ಸಾಮೂಹಿಕ ವಿವಾಹವನ್ನು ನಡೆಸಿಕೊಂಡು ಬರಲಾಗ್ತಾ ಇದೆ. ಅಲ್ಲದೆ ಕಳೆದ 17 ವರ್ಷಗಳಿಂದ ಪ್ರತಿ ತಿಂಗಳು ಕೂಡ ನಿಗದಿತ ದಿನಾಂಕದಂದು ಸಾಮೂಹಿಕ ವಿವಾಹವನ್ನು ಏರ್ಪಡಿಸಲಾಗ್ತಾ ಇರುವಂಥದ್ದು. ಜಾತ್ರಾ ಸಂದರ್ಭದಲ್ಲಿ 3446 ಹಾಗೂ ಶ್ರೀ ಕ್ಷೇತ್ರದಲ್ಲಿ ಪ್ರತಿ ತಿಂಗಳು ನಡೆಯುವಂತಹ ಸಾಮೂಹಿಕ ವಿವಾಹದಲ್ಲಿ ಇದುವರೆಗೂ ಕೂಡ 540 ಜೋಡಿಗಳ ವಿವಾಹ ನೆರವೇರಿದೆ. ಒಟ್ಟು 3886 ವಧುವರರು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ. ವಿವಾಹಕ್ಕೆ ಆಗಮಿಸುವವರಿಗೆ ಶ್ರೀಮಠದಲ್ಲಿ ಪ್ರಸಾದದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗುತ್ತೆ. ಎಲ್ಲ ಧರ್ಮ ಮತ್ತು ಜಾತಿಯವರು ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಮದುವೆಯ ಸಂದರ್ಭದಲ್ಲಿ ವರನಿಗೆ ಪಂಚೆ ಶರ್ಟು, ವಲ್ಲಿ ಹಾಗೂ ವಧುವಿಗೆ ಸೀರೆ, ರವಿಕೆ, ಮಾಂಗಲ್ಯ, ಕಾಲುಂಗುರಗಳನ್ನು ಶ್ರೀ ಮಠದ ವತಿಯಿಂದ ನೀಡಲಾಗುತ್ತೆ. ಶ್ರೀಗಳ ಸಾನ್ನಿಧ್ಯದಲ್ಲಿ ಮದುವೆ ಆಗ್ತಾ ಇರೋದಕ್ಕೆ ಎಲ್ಲರೂ ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. 135 ಜೋಡಿಗಳು ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೂ 4 ದಿನ ಸುತ್ತೂರು ಜಾತ್ರಾ ಮಹೋತ್ಸವ ನಡೆಯಲಿದೆ. ಬಹಳ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಿಕೊಂಡು ಬರಲಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ 135 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂಥದ್ದು. ಬಹಳ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು 4 ದಿನ ಜಾತ್ರಾ ಮಹೋತ್ಸವ ನಡೆಯಲಿದೆ. ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿರುವಂಥದ್ದು. ಯಾರೆಲ್ಲ ಜಾತ್ರೆ ಇನ್ನೂ ನೋಡಿಲ್ಲ, ಬಂದು ಜಾತ್ರೆಯನ್ನು ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಅಂಕಿತಾ, NDI TV, ಮೈಸೂರು.